ನಾನು ಇಂಟರ್ ಕೇಸಸ್ಗೆಲ್ಲ ಹೋಗಲ್ಲ. ಹ್ಮ್ ಗ್ರಾಮಾಂತರದಲ್ಲಿ ಜನಗಳ ಪ್ರಕಾರ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಬೇಕು ಅಂತ ತುಂಬಾ ಇಷ್ಟಪಟ್ಟಿದ್ದಾರೆ, ವಿಶ್ವಾಸ ಇದೆ ಗೆಲ್ಬೇಕು ಅಂತ ಅವರು. ಆಯ್ತಾ, ಅವರು ಗೆಲ್ಬೇಕು ಆಸ್ ಎ ಪರ್ಸನ್ ಪರ್ಸನಲ್ ಅಷ್ಟೇ ಅವ್ರಿಗೆ ಗೆಲ್ಲೇಬೇಕಾಗತ್ತೆ. ಗೆಲ್ಲೇಬೇಕು, ಅವರು ಗೆಲ್ತಾರೆ ವಿಶ್ವಾಸ ಇದೆ. ಬೆಂಗಳೂರಲ್ಲಿ 3 ಕ್ಷೇತ್ರ, ಏನು ಬೆಂಗಳೂರು ಉತ್ತರ, ದಕ್ಷಿಣ ಮತ್ತೆ ಗ್ರಾಮಾಂತರ ಬೇಡ, ಸೆಂಟ್ರಲ್ ಹಿಂಗಿದೆ. ಬೆಂಗಳೂರು 3 ಗೆಲ್ತೀರಾ? ಹೌದು, 3 ಗೆಲ್ತೀವಿ. ಶೋಭಾ ಕರಂದ್ಲಾಜೆ ಅವ್ರಿಗೆ ಒಂದಷ್ಟು ವಿರೋಧ ಇತ್ತು. ಫಾರ್ ದ ಫಸ್ಟ್ ಟೈಮ್ ಬಿಜೆಪಿ ಅಭ್ಯರ್ಥಿಗಳಿಗೆ ವಿರೋಧ ಹೆಚ್ಚಾಗಿ ಕಾಣ್ತಿತ್ತು. ನೋಡಿ, ನಾನು ಬೆಂಗಳೂರು ನಾರ್ತ್ ಕ್ಷೇತ್ರದವನು, ವೋಟರ್, ಬೆಂಗಳೂರು ನಾರ್ತ್ ವೋಟರ್ದವನು. ನಾವೆಲ್ಲ ಯಾವುದೇ ಭಿನ್ನಾಭಿಪ್ರಾಯ ಯಾವುದೇ ಇದ್ದನೋ ಅದೆಲ್ಲ ಹಿಂದಕ್ಕೆ ತಳ್ಳಿ ನಾವು ಚುನಾವಣೆಗೆ ಎದುರಿಸಿದ್ವಿ. ಶೋಭಾ ಕರಂದ್ಲಾಜೆ ಅವರು ಶಿ ಇಸ್ ನಾಟ್ ಎ ನ್ಯೂ ಕ್ಯಾಂಡಿಡೇಟ್ ಬೆಂಗಳೂರು ನಾರ್ತ್ಗೆ. ಸೊ ನಾವು ಅದೆಲ್ಲ ಹಿಂದೆ ಇಟ್ಟು ಶೋಭಾ ಕರಂದ್ಲಾಜೆ ಖಂಡಿತವಲ್ಲ 3 ಕ್ಷೇತ್ರವನ್ನು ಬೆಂಗಳೂರು 3 ಕ್ಷೇತ್ರವನ್ನು ಬಿಜೆಪಿ ಗೆಲ್ತೀವಿ. ಎಸ್, ನನ್ನ ಸಹೋದ್ಯೋಗಿಗಳೀಗ ಇಡೀ ದೇಶದ 543 ಕ್ಷೇತ್ರಗಳ ಒಂದು ಎಲ್ಲ ಸಂಸ್ಥೆಗಳ ಸಮೀಕ್ಷೆಗಳನ್ನ ಒಟ್ಟಾರೆ ಮಾಡಿಕೊಟ್ಟಿದ್ದಾರೆ. ಜನ್ ಕಿ ಬಾತ್ NDA 362ರಿಂದ 392, INDA ಮೈತ್ರಿಕೂಟ 141ರಿಂದ 161, ಆದರ್ಸ್ 10ರಿಂದ 20, ಮ್ಯಾಟ್ರೀಸ್ 353ರಿಂದ 368, INDA ಮೈತ್ರಿಕೂಟ 118ರಿಂದ 133, ಆದರ್ಸ್ 43ರಿಂದ 48. ಸೊ ಪಿ ಮಾರ್ಕ್ 359 NDA, INDA ಮೈತ್ರಿಕೂಟ 154, ಆದರ್ಸ್ 30. ಡೈನಾಮಿಕ್ ಸರ್ವೆ ಪ್ರಕಾರ 371 NDA, 125 NDA ಅಂಡ್ ಅದರ್ಸ್ 47. ಮ್ಯಾಟ್ರೀಸ್ 353ರಿಂದ 368 NDA, 118ರಿಂದ 133, INDA ಮೈತ್ರಿಕೂಟ, ಆದರ್ಸ್ 43ರಿಂದ 48. ಇದೆಲ್ಲವನ್ನು ಕೂಡ ಸಮರೈಸ್ ಮಾಡಿ ನೋಡಿದಾಗ ವಿಜಯ್ ಸರ್, 150 ಮೇಲೆ ತೋರಿಸಿರೋದು ಪಿ ಮಾರ್ಕ್ ಮಾತ್ರ. 154 ಕೊಟ್ಟಿದ್ದಾರೆ INDA ಮೈತ್ರಿಕೂಟಕ್ಕೆ. NDA ಮೈತ್ರಿಕೂಟಕ್ಕೆ ಅತಿ ಹೆಚ್ಚು ನಂಬರ್ ಅಂತ ನಾವು ನೋಡೋದೇ ಆದ್ರೆ 392. ಜನ್ ಕಿ ಬಾತ್ 392, 400 ನಿಯರ್, 400 ಪಾರ್ ಅಲ್ಲ, 400 ನಿಯರ್. ಬಟ್ ಒಂದು UPA ವರ್ಸಸ್ NDA ಇತ್ತು. UPA ಹೆಸರನ್ನು ರೀನೇಮ್ ಮಾಡಿದ್ರು ಹಣೆ ಬರೋ ಬದಲಾಗ್ತಿಲ್ವಲ್ಲ ಅಂತ. ರಘುನಂದನ್, ನೀವು ಏನೋ ಹೇಳ್ತಾರಲ್ಲ, ಹಳೆ ಮದ್ಯ ಹೊಸ ಬಾಟ್ಲ್ ಅಂತ, ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅಂತ. ಓಕೆ, ಅಲ್ಲಿ ನೀವು ಏನೇ ಮಾಡಿದ್ರು ಮುಖಗಳು ಅದೇ ತಾನೆ. ನಿಮ್ಮ ಐಡಿಯಾಲಜಿ ಅಂತೂ ಏನೋ ಚೇಂಜ್ ಆಗಿಲ್ಲ. ನೀವು ದೇಶ ವಿಭಜನೆ ಆಮೇಲೆ ಅದನ್ನ ತುಂಡು ಮಾಡೋ ಇದ್ರಲ್ಲೇ ಇದ್ದೀರಾ, ಓಲೈಕೆ ಮಾಡೋದಂತೂ ಬಿಟ್ಟಿಲ್ಲ ನೀವು. ಅದಕ್ಕೆ ನೀವು ಹೇಳಿದ್ದು 10 ವರ್ಷ ಟೈಮ್ ಇತ್ತು ಶುಭ ಅವ್ರಿಗೆ. 10 ವರ್ಷದಲ್ಲಿ ಅವ್ರ ನೆರೇಟಿವ್ ಅನ್ನು ಏನ್ ಚೇಂಜ್ ಮಾಡ್ಕೊಂಡಿದ್ದಾರೆ ಹೇಳಿ? 10 ವರ್ಷದಲ್ಲಿ ಯಾವತ್ತಾದ್ರೂ ಕಾಂಕ್ರೀಟ್ ಆಗಿ ಅಟ್ ಲೀಸ್ಟ್ ಒಂದು 6 ತಿಂಗಳು ಏನಾದ್ರು ಕೆಲಸ ಮಾಡಿದಾರ? ಏನು ಮಾಡಿದ್ದಾರೆ? ನೇರವಾಗಿ ಬರ್ತೀನಿ ಸರ್, ನೇರವಾಗಿ ಒಂದು 10 ಸೆಕೆಂಡ್ಸ್ ಮುಗಿಸ್ತೀನಿ. ಬಿಜೆಪಿ ಅವರು ಮಾಡಿದ್ದ ಕೆಲಸನ ಅವರು ಬರೀ ವಿರೋಧ ಮಾಡ್ಕೊಂಡೇ ಬರ್ತಾ ಇದ್ರೆ ಹೊರತು ಕಾಂಕ್ರೀಟ್ ಆಗಿ ನಾವ್ ಏನ್ ಮಾಡ್ತೀವಿ ಅನ್ನೋದನ್ನ 2014ರಿಂದ 19ಕ್ಕೆ ಹೇಳಿದ್ರ? ಹೇಳಿಲ್ಲ. 2019ರಿಂದ 24ಕ್ಕೆ ಹೇಳಿದ್ರ? ಅದೇ ಹೇಳಿಲ್ಲ. ಬರೀ ಅವ್ರ ತಲೆಯಲ್ಲಿ ಮನಸ್ಸಲ್ಲಿ ಎಲ್ಲಾ ಇದ್ದಿದ್ದೆ ಒಂದು ಮೋದಿನ ಹೊರಗಡೆ ಹಾಕ್ಬಿಡ್ಬೇಕು, ನಾವು ಬಂದ್ಬಿಡ್ಬೇಕು, ದೇಶ ಮುಂದೆ ಯಾವ ತರ ತಗೊಂಡು ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದು ಏನಾದ್ರು ರೋಡ್ ಮ್ಯಾಪ್ ಇತ್ತ? ಇವತ್ತು ಹೇಳ್ತೀವಿ ನಾವು ಮೋದಿ ಸರ್ಕಾರ ಏನ್ ಮೋದಿ ಆಸ್ ಎ PM ನಾವೇನ್ ಹೇಳಿದೀವಿ ಅಂತಂದ್ರೆ ನೆಕ್ಸ್ಟ್ 150 ದಿವಸದ ರೋಡ್ ಮ್ಯಾಪ್ ಹಾಕೊಂಡಿದೀವಿ. ಹೊಸ ಸರ್ಕಾರ ಬಂದಾದ್ಮೇಲೆ, ಮೋದಿ 3 ಬಂದಾದ್ಮೇಲೆ 150 ಡೇಸ್ ಪ್ಲಾನ್ ಆಫ್ ಆಕ್ಷನ್ ಏನ್ ಇರಬೇಕು ಅಂತ ನಾವು ಇವತ್ತು ಹಾಕೊಂಡಿದೀವಿ. ವಿಜಯ್ ಸರ್, ನಾನು ನೇರವಾಗಿ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ರಘುನಂದನ್ ಹೇಳಿದ್ರು ನನಗೆ 3:30 ಸಂದರ್ಭ ಫೋನ್ ಮಾಡಿದಾಗ, ಎಲ್ಲಿದ್ರಿ ಮಂಡ್ಯದಲ್ಲಿ? ಯಾಕೆ ಅಂದ್ರೆ ನಮಗೆ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಮಂಡ್ಯದಿಂದ ಕೆಂಗೇರಿವರೆಗೆ ಬರೋಕೆ 1 ಅವರ್ ತಲುಪುತ್ತೆ. ಇನ್ನು ಅಲ್ಲಿಂದ ಇಲ್ಲಿ ಬರೋಕೆ 45 ಮಿನಿಟ್ಸ್. ಜನಗಳಿಗೆ ರಸ್ತೆ ವಿಚಾರ ಬಂದಾಗ ಗಡ್ಕರಿ ಅವರು ಅವ್ರದೇ ಆದಂಥ ಕಾಂಟ್ರಿಬ್ಯೂಷನ್ ಇದೆ. ಕೆಲಸ ವಿಷಯ ಬಂದಾಗ ಭಾಳ ಮಾಡಲಿಕ್ಕೆ ಇನ್ನೂ ಭಾಳ ಬಾಕಿ ಇದೆ, ಒಂದಷ್ಟು ನೀವು ಮಾಡಿದ್ದೀರಿ. ಸೊ ಬಿಕಾಸ್ ಆಫ್ ನಾವು ನಮ್ಮ ಹಳೆ ಮೈಸೂರು ಭಾಗದವರಾದ ಕಾರಣ, ನಾವು ಮಂಡ್ಯದವರಾದ ಕಾರಣ ರಘುನಂದನ್ ನಮಗೆ ಆ ಕಣ್ಣಿಗೆ ಕಾಣುತ್ತೆ. ಶೌಚಾಲಯಗಳ ವಿಷಯ ಬಂದಾಗ ಹೌದು ಅವತ್ತಿಂದ ಮಾಡಿದಿರಿಲ್ಲ ಅಂತೇನಿಲ್ಲ. ಜಲಜೀವನ್ ಮಿಷನ್ ಬಂದಾಗ ಮನೆಗೆ ನೀರು ಕೊಡೋ ಕೆಲಸವನ್ನು ಮಾಡಿದಿರಿಲ್ಲ ಅಂತೇನಿಲ್ಲ. ದೇಶ 10 ವರ್ಷದಲ್ಲಿ ಏನಾಗಿದೆ ಅಂದಾಗ ನೀವು ಒಂದಷ್ಟು ದೊಡ್ಡ ಪಟ್ಟಿ ಕೊಡ್ತೀರಿ. ಬಟ್ ನಾನು ನಿಮ್ಮನ್ನು ಕೇಳೋದು ವಿಜಯ್ ಸರ್, ದೇಶ ಅಭಿವೃದ್ಧಿ ಆಗಿದೆಯಾ? ಇನ್ನೂ ಬಹಳಷ್ಟು ಕೆಲಸ ಬಾಕಿ ಇದೆಯಾ ಸರ್? ಅಭಿವೃದ್ಧಿ ಆಗೋದು ನಿರಂತರ ಅಲ್ವಾ ಸರ್? ಎಲ್ಲಾನು ಒಂದೇ ಸರಿ ಮುಗಿಸ್ಬಿಡಕ್ ಆಗತ್ತಾ?
ಆಯ್ತಾ, ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಡೇ ಅಲ್ವಾ. ಹಂಗೇನೆ ನಾವು 10 ಕೊಡು, ಪರವಾಗಿಲ್ಲ, ಟೀ ಕೊಡು. 10 ವರ್ಷದಲ್ಲಿ ನಾವು ಏನೇನ್ ಮಾಡಿದೀವಿ, ಯಾವ ಸ್ಟೇಜ್ ಅಲ್ಲಿ ಇದೀವಿ. ನೆಕ್ಸ್ಟ್ ಇವಾಗ ಭಾರತ ಇವಾಗ ರನ್ವೇ ಸ್ಟೇಜ್ ಅಲ್ಲಿ ಇದೆ, ಇವಾಗ ರನ್ವೇಲ್ ಇದೆ. ಇವಾಗ ಇನ್ನು ನೆಕ್ಸ್ಟ್ ಟೇಕ್ ಆಫ್ ಆಗ್ಬೇಕು. 2024ರಿಂದ 2047ರವರೆಗೆ ಭಾರತ ವಿಕಸಿತ ಆಗ್ಬೇಕು. ಆಯ್ತಾ, 3 ಟ್ರಿಲಿಯನ್ ತಗೊಂಡ್ ಹೋಗೋ ಜವಾಬ್ದಾರಿ ನಮ್ದಾಗಿರುತ್ತೆ. ಆಯ್ತಾ, ಇವತ್ತು 5ನೇ ಸ್ಥಾನದಲ್ಲಿ ಇದೀವಿ. ಅದನ್ನ ನಾವು 3 ಟ್ರಿಲಿಯನ್ ತಗೊಂಡ್ ಹೋಗೋ ಜವಾಬ್ದಾರಿ ನಮ್ದಿರುತ್ತೆ. ಇವತ್ತು ರನ್ವೇ ಸ್ಟೇಜ್ ಅಲ್ಲಿ ಇದೀವಿ, ನಾವು ರನ್ವೇಲ್ ಇದೀವಿ. ಟೇಕ್ ಆಫ್ ಆಗೋದು ಒಂದು ಬಾಕಿ. ಅದು ಯಾರಿಂದ ಸಾಧ್ಯ? ಮೋದಿಯಿಂದ ಸಾಧ್ಯ, ಮೋದಿಯಿಂದ ಮಾತ್ರ ಸಾಧ್ಯ, ಬಿಜೆಪಿಯಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋದು ಕೇಳಕ್ ಇಷ್ಟಪಡ್ತೀನಿ. ಎಸ್, ಒಂದ್ ರೀತಿ JDS ಮನಸ್ಥಿತಿ, ರೆಬಲ್ ಮನಸ್ಥಿತಿ ಇರೋದನ್ನ ಒಪ್ತಾರಿಲ್ಲ ಅಂದ್ರೆ ಒಪ್ಪಲ್ಲ. ಅದ್ರಲ್ಲಿ ಮಂಡ್ಯದವ್ರು ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಲು, ರಾಜ್ಯ ಆಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ರಘುನಂದವ್ರನ್ನ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇಳ್ತೀನಿ. ರೈತಾಪಿ ವರ್ಗ ಅಂತ ಬಂದಾಗ, ಯುವಕರು ಅಂತ ಬಂದಾಗ, ನಮ್ಮ ದೇಶದಲ್ಲಿ ಇನ್ನೇನು ಬದಲಾವಣೆ ನಿರೀಕ್ಷೆ ಮಾಡ್ತೀರಿ? ಏನೇನು ಲೆಕ್ಕಾಚಾರಗಳಿದೆ ನಿಮಗೆ ಅಂತ ರಾಜಕಾರಣ ಬಿಟ್ಟು ಮಾತಾಡೋದ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.